ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರು ಮನವಿಯನ್ನು ಮಾಡಿದ್ದಾರೆ. ಇಡೀ ಭಾರತೀಯರಿಗೆ, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ನಾವೆಲ್ಲರೂ ಕೂಡ ನಮ್ಮ ಚಿತ್ರರಂಗದ ಒಂದು ಭಾಗವಾಗಿರ್ತಕ್ಕಂಥ ಒಬ್ಬ ಮನುಷ್ಯರಿಂದ ಇವತ್ತು ನಾವೇ ತಲೆ ತಗ್ಗಿಸುವಂಥ ಒಂದು ಸ್ಥಿತಿಗೆ ತಳ್ಳಲ್ಪಟ್ಟಿದ್ದೀವಿ ಅಂತ ಅಂದರೂ ಕೂಡ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಭಾಳ ನೋವಾಗುತ್ತೆ. ಚೇತನ್ರವರ ಹೇಳಿಕೆಗಳು, ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ. ಒಂದು ಸಲ ತಪ್ಪಾಯಿತು ಅಂತ ಕ್ಷಮಾಪಣೆ ಕೇಳ್ತಾರೆ, ಇನ್ನೊಂದು ಸಲ ಕ್ಷಮಾಪಣೆಯನ್ನು ಇಲ್ಲ ನಾನು ವಾಪಸ್ ತೊಗೊಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ನಾನು ಕ್ಷಮಾಪಣೆ ಕೇಳಲ್ಲ ಅಂದರೆ ಏನರ್ಥ? ನನಗೆ ಈ ಥರದ ಹೇಳಿಕೆಗಳು ನಮ್ಮ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ಉದ್ಯಮ ಒಂದೇ ಅಲ್ಲ, ಇಂಡಸ್ಟ್ರಿನಲ್ಲಿರ್ತಕ್ಕಂಥ ಸರ್ಕಾರಕ್ಕೂ ಮುಜುಗರ ತರ್ತಿದ್ದಾರೆ, ಸಂಸ್ಥೆಗಳಿಗೆ ಮುಜುಗರ ತರ್ತಿದ್ದಾರೆ, ಅವರನ್ನು ನಂಬಿರ್ತಕ್ಕಂಥ ಅಭಿಮಾನಿಗಳಿಗೆ ಮುಜುಗರ ತರ್ತಿದ್ದಾರೆ. ಇದು ಒಳ್ಳೆಯ ಒಂದು ನಡವಳಿಕೆ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ತಪ್ಪು ಮಾಡ್ತಿದ್ದಾರೆ. ನಾನು ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ನೀವು ಹುಟ್ಟೋಕ್ಕಿಂತ ಮುಂಚೆ ರಾಜ್ಕುಮಾರ್ ಅವರು ಬಹಳ ದೊಡ್ಡ ನಾಯಕರಾಗಿ ಈ ಕರ್ನಾಟಕದ ಪ್ರತಿ ಮನಗಳಲ್ಲಿ ಕೂಡ ತುಂಬಿ ಹೋಗಿರ್ತಕ್ಕಂಥ ಶ್ರೇಷ್ಠ ಕಲಾವಿದ, ಸಾರ್ವಭೌಮ ಆತ. ಅಂಥ ಒಬ್ಬ ಕಲಾವಿದನನ್ನು ಮಲಗಿಸಿರುವಂಥ ಜಾಗವನ್ನು ಯಾಕೆ ಕೊಟ್ರಿ ಸರ್ಕಾರ ಅಂತ ಕೇಳಿದಿರಲ್ಲ. ನಿಜವಾಗ್ಲೂ ಹೇಳಿ, ನೀವು ಈ ಥರದ ಮಾತುಗಳನ್ನು ಹೇಳಲಿಕ್ಕೆ ಯೋಗ್ಯರಾ? ನಿಮ್ಮನ್ನು ನೀವು ಈ ಪ್ರಶ್ನೆ ಮಾಡಿ. ನೀವು ಹುಟ್ಟೇ ಇರಲಿಲ್ಲ, ನೀವು ಹುಟ್ಟಿಲ್ಲದೆ ಇದ್ದಾಗ 20 ವರ್ಷ ಕಳೆದ ನಂತರ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದೀರಾ. ರಾಜ್ಕುಮಾರ್ ಅವ್ರನ್ನ ನಾವಿವತ್ತು ಕಳ್ಕೊಂಡು 20 ವರ್ಷ ಆಗಿದೆ. ಅದರಲ್ಲೂ ಅವರ ಹುಟ್ಟು ಹಬ್ಬದ ದಿನನೇ ನೀವು ಮಾತಾಡ್ತೀರಾ. ಇದು ನೀವು ಪಿತೂರಿ ಮಾಡ್ತಿದ್ದೀರಾ, ಅಥವಾ ನೀವು ಲೇವಡಿ ಮಾಡ್ತಿದ್ದೀರಾ, ಅಥವಾ ನೀವು ರಾಜ್ಕುಮಾರ್ ಅಭಿಮಾನಗಳನ್ನು ಸಂಪೂರ್ಣವಾಗಿ ಚುಚ್ಚಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಲೆಕ್ಕ ಹಾಕ್ಕೊಂಡಿದ್ದೀರಾ. ಈ ಥರದ್ದು ದಯವಿಟ್ಟು ಮಾಡಬೇಡಿ. ನೀವು ಕ್ಷಮಾಪಣೆ ಕೇಳಬೇಕು. ಯಾಕೆ ಅಂದರೆ ಅದು ನೀವು ಮಾತಾಡಿರ್ತಕ್ಕಂಥದ್ದು ಕರ್ನಾಟಕದ ಸಾರ್ವಭೌಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ರಾಯಭಾರಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ. ಯಾರನ್ನೋ ನೋಯಿಸಿದ ಒಂದು ಜೀವ, ಯಾರ ಹತ್ರನೋ ಅವ್ರ ಕುಟುಂಬ ಆಗಲಿ ಅಥವಾ ಯಾರೇ ಆಗಲಿ ಅವ್ರ ಹತ್ರ ಹೋಗ್ಬಿಟ್ಟು ಸರ್ಕಾರದಲ್ಲಿ ನಮಗೆ 2.5 ಎಕರೆ ಜಾಗ ಕೊಡಿ ಅಂತ ನಾವು ಕೇಳಿಲ್ಲ. ಖಂಡಿತವಾಗ್ಲೂ ನಾವು ಕೇಳಲಿಲ್ಲ, ಯಾರೂ ಕೂಡ ಕೇಳಲಿಲ್ಲ. ಇಂಥ ಒಂದು ಸಂದರ್ಭ ಇರಬೇಕಾದ್ರೆ ಯಾತಕ್ಕಾಗಿ ಮಾತಾಡ್ತೀರಾ ಹೇಳಿ? ಅವತ್ತು ಈ ಧ್ವನಿ ಎತ್ತಬೇಕಾಗಿತ್ತು ಆವತ್ತಿನಿಂದ. ಯಾಕೆಂದರೆ ನೀವು ಅವಾಗ ಈ ಭಾರತದಲ್ಲಿ ಇರಲಿಲ್ಲ. ದಯವಿಟ್ಟು ಹೇಳ್ತೀನಿ, ನೀವು ಇದು ತುಂಬ ದೊಡ್ಡ ಒಂದು ತಪ್ಪನ್ನು ಮಾಡಿದ್ದೀರಾ. ವಾಪಸ್ ತಗೊಳ್ಳಿ. ಇನ್ನು ಮುಂದಕ್ಕೆ ಈ ಥರ ಮಾತಾಡಬೇಡಿ. ಇದು ನಿಮಗೆ ಶೋಭೆ ತರೋದಿಲ್ಲ. ನಿಮಗೆ ಭಾಷೆ ಕನ್ನಡವನ್ನು ಒಂದಿಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ವರ್ಗದ ಬಗ್ಗೆನೂ ಮಾತಾಡ್ತೀರಾ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನೀವು. ಅದರಿಂದಾಗಿ ನನಗೆ ನಿಮ್ಮ ಮೇಲೆ ಭಾಳ ನನಗೆ ಬೇಸರದಿಂದ ನಾನು ಈ ಮಾತು ಹೇಳ್ತಿದ್ದೀನಿ. ದಯವಿಟ್ಟು ತಾವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅವ್ರು ಅರ್ಥ ಮಾಡ್ಕೋಬೇಕು. ಕರ್ನಾಟಕದ ಜನರ ನೋವು ಅವ್ರಿಗೆ ಅರ್ಥ ಆಗಬೇಕು. ಸುಮ್ಮನೆ ಮಾತಾಡೋದಲ್ಲ. ಈ ಥರದೊಂದು ಉದ್ವಿಗ್ನತೆ, ಈ ಥರದೊಂದು ಸ್ಥಿತಿಯನ್ನು ತಂದು ನಿಲ್ಲಿಸಿದವ್ರು ಯಾರು? ಕ್ಷಮೆ ಕೇಳಲೇಬೇಕು ಅವರು. ಸರ್, ಅವರು ನಾನು ಇವಾಗ ಅದನ್ನು ಪರಿಶೀಲನೆ ಮಾಡ್ತೀನಿ. ಹೆಚ್ ಕ್ಯಾಟಗರಿನಲ್ಲಿ ಏನೋ ಇದಾರಂತೆ, ಪರ್ಮನೆಂಟ್ ಆಗಿಲ್ಲ. ಅದನ್ನು ಇವಾಗ ನಾವು ನೋಡ್ತೀವಿ. ಸಭೆ ಕರೆದ್ಬಿಟ್ಟು ನಾನು ಖಂಡಿತವಾಗ್ಲೂ ಚರ್ಚೆ ಮಾಡಿಬಿಟ್ಟು ಏನು ಕ್ರಮ ತಗೋಬೇಕು, ಯಾವ್ಯಾವ ರೀತಿ ತಗೋಬೇಕು, ಇವರು ಒಂದಷ್ಟು ಕೇಳಿದ್ದಾರೆ. ಇದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಸರ್. ಬರಿತೀವಿ ಖಂಡಿತ. ಸರ್ಕಾರಕ್ಕೆ ಹೋಗಿ ಪತ್ರನೂ ಕೊಡ್ತೀವಿ, ಪತ್ರನೂ ಬರಿತೀವಿ. ಯಾಕೆಂದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಜಾಗ, ಇದು ಕುತ್ರ ಸರ್ಕಾರನೇ ಕೊಟ್ಟಿದೆ. ಈಗ ಮೊನ್ನೆ ತಂಗಡಿ ಅವ್ರಿಗೂ ಭಾಳ ಒಳ್ಳೆ ಮಾತು ಹೇಳಿದ್ದಾರೆ, ಭಾರಿ ಒಳ್ಳೆ ಮಾತು ಹೇಳಿದ್ದಾರೆ. ಆಯ್ತಾ? ಅದು ಸರ್ಕಾರದ ಸಂಸ್ಕೃತಿ ಇಲಾಖೆ ಸಚಿವರು ಹೇಳಿರ್ತಕ್ಕಂಥ ಮಾತು. ಈತಂಗೆ ಸಂಸ್ಕೃತಿನೂ ಇಲ್ಲ, ಏನೂ ಇಲ್ರಿ. ಈತ ಬಾಯಿಗೆ ಬಂದ ಹಾಗೆ ಪಬ್ಲಿಸಿಟಿಗೋಸ್ಕರ ಬಹುಶಃ ಮಾತಾಡ್ತಿದ್ದಾರೆ. ನೀವೆಲ್ಲರೂ ಹೀಗೆ ಅವ್ರನ್ನ ಈ ರೀತಿ ಕ್ಯಾಮ್ರಾ ಇಡುತ್ತೆ ಅಂತಂದರೆ ಮಾತಾಡ್ತಿದ್ದಾರೆ ಅನಿಸುತ್ತೆ. ಜವಾಬ್ದಾರಿ ಇಲ್ಲ ಮನುಷ್ಯನಿಗೆ, ಇಲ್ಲ ಸಾಮಾಜಿಕವಾದ ಜವಾಬ್ದಾರಿ ಇರಬೇಕು. ನಾನು ಏನು ಹೇಳ್ತಿದ್ದೀನೋ ಪ್ರಜ್ಞೆ ಇರಬೇಕು. ನನ್ನ ಪ್ರಕಾರ ಎರಡೂ ಇದ್ದಂಗಿಲ್ಲ. ಇಲ್ಲ ನಾನು ಅದನ್ನು ಆಮೇಲೆ ಹೇಳ್ತೀನಿ, ಈಗ ಹೇಳಲ್ಲ. ಮಾಡಿಬಿಟ್ಟು ತಮ್ಮನ್ನು ಕರೆದು ಹೇಳ್ತೀವಿ. ಇವತ್ತೇ ಕರಿತೀವಿ. ಇವತ್ತು ನಮ್ದು EC ಇದೆ, ನಮ್ಮ ECನಲ್ಲೂ ಮಾತಾಡ್ತೀವಿ, ಎಲ್ಲರ ಜೊತೆಯಲ್ಲೂ ಕೂಡ ಮಾತಾಡ್ತೀವಿ. ECನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ